ಬಗೆಗ ನಿಂಗೊಂದು ತಮಾಷೆ ಹೇಳ್ತೀನಿ ಕೇಳೋ. ನಿನ್ನ ಯಾವ ವಿಜಯಪುರದಾಗ ಒಂದು ಮುದುಕ್ ಹೋಗಿದ್ನ್ಯಾ, ಆ ಅಮ್ಮನ ಹಾರ ಇದು ತೋಳು ಈಗಿರೋ ಜಾಕೆಟ್ ಹಾಕ್ಕೊಂಬಂದ್ಬಿಟ್ಟಾಳೆ. ಬೆನ್ನೆಲ್ಲ ಕಾಣಿಸ್ತದ ಹಿಂದ್ಗಡೆ ಬೆನ್ಕ ಕಿಟ್ಕಿ ಕಟ್ಟಲ್ಲ ಅಂತ ದಾರ ಕಟ್ಕೊಂಬಂದ್ಬಿಟ್ಟಾಳಮ್ಮ. ಪೊಲೀಸ್ ಚಿಗ್ಗಾಗೋಡ್ ನಮ್ಮ ಅಮ್ಮನ ಹೌದೇ? ಶಿಗ್ಗಾಗೋಯ್ತಾ? ಶಿಗ್ಗಾಗೋದ್ರು ಕಣ್ಣುಗಳು ಮುಚ್ಕೊಬೇಕಾಗಿತ್ತು. ನೀನ್ ಯಾಕೆ ನೋಡಕ್ ಹೋದೆ? ಅದೇನೋ ಹೇಳ್ತಾರ ನೋಡು, ಮಳ್ಳಿ ಮಳ್ಳಿ ಮಂಚ್ಗೆ ಎಷ್ಟ್ ಕಾಲು ಅಂದ್ರೆ 3 ಅದ್ರ ಮೇಲೆ ಇನ್ನೊಂದು ಅಂದ್ರಂತೆ. ಬಲ್ಲೆ ಗಿಲೀಟ್ ಗಂಡ್ಸ್ ಹೇಳು ನೀನು. ಅಯ್ಯ ಕಾಲ ಸರಿಲ್ಲ ಬಿಡಮ್ಮ. ಕರೆಕ್ಟ್ ಆಗಿ ಮಾತಾಡಿದ್ರೆ ಕಲ್ಲುಗಳ ಹೊಡಿತಾರೆ. ಕೂಸ್ದೋಳು ಯಾರು ಅಂದೆ ಮಾಸಿ ಸೀರೋಳು ಅಂತಾರ ನೋಡ. ಹಂಗೆ ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ಹೇಳು? ಅಪ್ಪ ಸ್ವಾಮಿ, ನಿನ್ ಮಾತುಗಳನ್ನೆಲ್ಲ ತಕ್ಕಡೆಗ ತೂಕಕ್ಕ ನಂಗೆ ಇವಾಗ ಬಿಡುವಿಲ್ಲ, ಎದ್ದು ನಡಿ. ಬಗೆಗ ಬೇಜಾರ್ ಮಾಡ್ಕೊಂಬೋಣ. ಹಾಲೆಂಡಾಗ ಬಂದಿದ್ದು ಆಡ್ಮೇಲೆ ಇಕ್ಕವ್ರಿಗೆ ಹೋಗಲ್ಲ ಅಂತಾರಲ್ಲ, ಹಂಗೆ ತಾಯಿಯ ಸಂಸ್ಕಾರಕ್ಕೆ ಮೂಲ ಗೊತ್ತೇನಕ. ಮನೇನ ಮಂತ್ರಾಲಯ ಮಾಡೋದು, ಮಶಾಣ್ ಮಾಡೋದು ಎರಡು ಆಯಮ್ಮ ಕೈಗೆ ಇರ್ತದೆ. ಅಮ್ಮನೇ ಇಷ್ಟಿಷ್ಟು ಹಾಕ್ಯಂಡ್ರೆ ಮಗಳು ಇಷ್ಟಿಷ್ಟು ಹಾಕಿ ಅಂತಾಳೆ. ತಾಯಿ ಅಂತೆ ಮಗಳು, ನೂಲಿನಂತೆ ಸೀರೆ. ಆಸ್ ಇಸ್ ದ ಮದರ್ ಸೋ ಇಸ್ ದ ಡಾಟರ್. ಅಷ್ಟೇ. ಸಾಕಪ್ಪ ಸಾಕು. ನಿನ್ ಇಂಗ್ಲಿಷ್ ಕೇಳಕ್ಕ ನಂಗೆ ಇಲ್ಲಿ ಪುರ್ಸೊತ್ತಿಲ್ಲ. ತಾಯಿದೊಬ್ಬಳ್ದೆ ಅಲ್ಲ ಜವಾಬ್ದಾರಿ, ತಂದಕ್ಕೂ ಜವಾಬ್ದಾರಿ ಇಲ್ಲದ. ತಂದೇನ್ ಬಿಡಾಟಕ್ ಬಿಟ್ಟಿರೋ ಕೋಣೆನಾ? ತಂದೆ ಅದನ್ನು ಕೋಣಲ್ಲ, ಒಂದು ಎತ್ತಿದ್ದಂಗೆ ತನ್ನ ಕಾಲಕ್ಕ ತಾನೇ ಲಾಡಿ ಹೊಡ್ಸ್ಕೊಂಡ್ ಕಷ್ಟ ಪಡೋ ಕಷ್ಟದಾರ ಜೀವ ನೋಡ ಅಪ್ಪನ. ತಾಯಿಗೆ ಎಷ್ಟು ಜವಾಬ್ದಾರಿ ಇರ್ತದೋ ತಂದಕ್ಕೂ ಅಷ್ಟು ಜವಾಬ್ದಾರಿ ಇರ್ಬೇಕು. ಇಬ್ಬರಿಗೂ ಜವಾಬ್ದಾರಿ ಇದ್ರೇನೆ ಸಂಸಾರ ಎಕ್ಕಿ ಬರೋದು ಅವಾಗ. ಅಯ್ಯೋ ಬಯಕ ಯಾಕೆ ಬಿಟ್ಟು ನಿಂತವಾದ. ಭಾಗ್ಯ ಮುಂಜೆ ಜೈ. ಭಾಗ್ಯಕ್ಕ ಒಂದ್ ಪ್ಲೇಟ್ ಚಿತ್ರಾನ್ನ ಕೊಡಿ. ಅಪ್ಪಯ್ಯ ಮುನೋ ನಂಗೊಂದು ಪ್ಲೇಟ್ ಚಿತ್ರಾನ್ನ. ಕಷ್ಟ ಬಿದ್ದು ಸಂಪಾದನೆ ಮಾಡ್ಕೊಂಡ್ ಬಂದಿರೋ ಕಾಸುಗಳು ರೋಡಾಗ ಹಾಕ್ಕೊಂಡ್ ಬಂದಿಲ್ಲ. ಓ ನೀನ್ ಇಷ್ಟು ಮಾತಾಡಿದ್ಮೇಲೆ ನೀನ್ ಕೊಡ್ಸಿದ್ರು ನನ್ ಬೇಡ ಬಿಡು. ನಾನು ಕೊಡ್ಸೋದಿಲ್ಲ ಬಿಡು. ಆಯ್ತು ಬಿಡು. ಬೆಳಗ್ಗೆಯಿಂದ ಮುಯಿ ಕೈ ಬಲ್ ನೋಯ್ತದೆ. ಅವ್ರದ್ದು ಪಿಟ್ಗುಣಿ ಎತ್ತಕ್ ಹೋಗಿದ್ದು.